ಹೆಲೋ ವೀಕ್ಷಕರೇ, ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ತಾವಿಲ್ಲಿ ನೋಡುತ್ತಿರುವ ಹಾಗೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿ ಲಿಮಿಟೆಡ್ ಅಂತ. ಸೊ ಈ ಕಂಪ್ನಿ ವತಿಯಿಂದ 500 ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದ್ದು 2024ರಲ್ಲಿ NIACL ಅಂತ ಹುದ್ದೆ ಹೆಸರು. ಸೊ ಇದು ಪೋಸ್ಟ್ ಡೇಟ್ ಕೊಟ್ಟಿದ್ದು 6/12/2024. ಬಟ್ ಇನ್ನೂವರೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 500 ವೇಕೆನ್ಸಿ. ಸೊ ಇಲ್ಲಿ ಕಂಡೀಷನ್ಗಳು ಏನೇನು ಕೊಟ್ಟಿದ್ದಾರೆ ಅಂದರೆ, ತಾವು ಪೂರ್ಣವಾಗಿ ನೋಟಿಫಿಕೇಶನ್ ನೋಡಿದ ನಂತರವೇ ತಾವು ಅಪ್ಲೈ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ಸೊ ನೋಟಿಫಿಕೇಶನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ವಿಡಿಯೋ ಮುಂದ್ಗಡೆ ನಾನು ಶಾರ್ಟ್ ನೋಟಿಫಿಕೇಶನ್ ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ತಾವು ವಿಡಿಯೋನು ತಪ್ಪದೆ ಕೊನೆವರೆಗೆ ನೋಡ್ಕೊಳ್ಳಿ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ತಾವಿಲ್ಲಿ ನೋಡುತ್ತಿರುವ ಹಾಗೆ ಅಪ್ಲಿಕೇಶನ್ ಫೀಸ್ ಕೂಡ ಕೊಟ್ಟಿಲ್ಲ ಅವರು. ಯಾಕಂದರೆ 17ನೇ ದಿನಾಂಕದಂದು ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ, ಆವಾಗ ಅಪ್ಲಿಕೇಶನ್ ಫೀಸ್ ಕೂಡ ಕೊಡುತ್ತಾರೆ. ಇಂಪಾರ್ಟೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಡೇಟ್ 12 ಡಿಸೆಂಬರ್ 17, 2024 ಅಂತ ಹೇಳಿದ್ದಾರೆ. ಸೊ ಕೊನೆಯ ದಿನಾಂಕ ಬಂದುಬಿಟ್ಟು ಜನವರಿ 1, 2024, ಕೊನೆಯ ದಿನ 25 ಕೊನೆಯ ದಿನಾಂಕ ಆಗಿರುತ್ತೆ. ಏಜ್ ಲಿಮಿಟ್ ನೋಡ್ಕೊಳ್ಳಿ. ಮಿನಿಮಮ್ ತಮಗೆ 21 ವರ್ಷ ಮುಗಿದಿರಬೇಕು. ಅದೇ ರೀತಿ ಮ್ಯಾಕ್ಸಿಮಮ್ ಏಜ್ 30 ವರ್ಷ ಇದ್ದಿರುತ್ತೆ. ಸೊ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕ್ಯಾಂಡಿಡೇಟ್ ಶುಡ್ ಪಾಸಸ್ ಎನಿ ಡಿಗ್ರಿ. ಅಥವಾ ಯಾವುದೇ ಹಂತದಲ್ಲಿ ಡಿಗ್ರಿಯನ್ನು ಪಾಸ್ ಆಗಿದ್ದರೆ ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತೀರಿ. ಹುದ್ದೆ ಹೆಸರು ಬಂದುಬಿಟ್ಟು ಅಸಿಸ್ಟೆಂಟ್ ಅಂತ ಹುದ್ದೆಗಳ ಹೆಸರೆಲ್ಲ. ಸೊ 500 ಹುದ್ದೆಗಳಾಗಿದ್ದು ಒಟ್ಟಾರೆಯಾಗಿ. ಸೊ ನಿಮಗೆ ಶಾರ್ಟ್ ನೋಟಿಫಿಕೇಶನ್ ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ತಾವು ಇಲ್ಲಿ ಶಾರ್ಟ್ ನೋಟಿಫಿಕೇಶನ್ ಕೂಡ ನೋಡ್ಕೋಬೋದು. ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕೋ ಲಿಮಿಟೆಡ್ ಅಂತ. ಸೊ ಇಲ್ಲಿ 500 ಹುದ್ದೆಗಳನ್ನು ಕರೆಯಲಾಗಿದ್ದು ತಾವು ಇಲ್ಲಿ ನೋಡ್ಕೋಬೋದು. ರಿಕ್ವೈರ್ಮೆಂಟ್ ಆಫ್ 500 ಅಸಿಸ್ಟೆಂಟ್ ಅಂತ. ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿ ಲಿಮಿಟೆಡ್ ಎ ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಆಗಿದ್ದು, ಎನ್ವಡಿಸಿ ಅಪ್ಲಿಕೇಶನ್ ಫಾರ್ ರಿಕ್ವೈರ್ಮೆಂಟ್ ಆಫ್ 500 ಅಸಿಸ್ಟೆಂಟ್ ಫ್ರಾಮ್ ಓಪನ್ ಮಾರ್ಕೆಟ್ ಅಂತ ಹೇಳಿದೆ. ಮೋಡ್ ಆಫ್ ಅಪ್ಲಿಕೇಶನ್, ದ ಕ್ಯಾಂಡಿಡೇಟ್ ಆರ್ ರಿಕ್ವೆಸ್ಟೆಡ್ ಟು ಅಪ್ಲೈ ಥ್ರೂ ಆನ್ಲೈನ್ ಮೋಡ್ ಓನ್ಲಿ ಬಿಟ್ವೀನ್ 17/12/2024 to 1/1/2025 ಅಂತ ಹೇಳಿದ್ದಾರೆ. ಸೊ ಡೇಟ್ ಕೂಡ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಡೇಟ್ 17 ಆಗಿರುತ್ತೆ ಅಪ್ಲಿಕೇಶನ್ ಹಾಕಲು. ಕೊನೆ ದಿನಾಂಕ ಜನವರಿ 1 ಆಗಿರುತ್ತೆ. ನೋ ಅದರ್ ಮೀನ್ಸ್ ಮೋಡ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್. ಅಂದರೆ ಆ ದಿನಾಂಕ ಮುಗಿದ ನಂತರ ಯಾರೂ ಹಾಕಿರುವಂಥ ಅಪ್ಲಿಕೇಶನನ್ನು ಯಾರೂ ಹಿಡಿಯಲಾಗಲ್ಲ. ಸೊ ಇದಕ್ಕೆ ಬಂದು 14 ದಿನ ಮಾತ್ರ ಕಾಲಾವಕಾಶ ಇದ್ದಿರುತ್ತೆ ಅಪ್ಲಿಕೇಶನ್ ಹಾಕಲು. ಆ 14 ದಿನಗಳೊಳಗೆ ತಾವು ಅಪ್ಲಿಕೇಶನ್ ಹಾಕೋಬೇಕು. ಏಜ್ ಕೂಡ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಮಿನಿಮಮ್ ಏಜ್ 21 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ 1/12/2024 ಒಳಗಡೆ ತಾವು ಡಿಗ್ರಿಯನ್ನು ಮುಗಿಸಿರಬೇಕು. ಗ್ರಾಜ್ಯುಯೇಟ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವೆಲೆಂಟ್ ನಾಲೆಜ್ ಆಫ್ ರಿಕಗ್ನೈಸ್ಡ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ UT ಫಾರ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಅಪ್ಲೈಂಗ್ ಈಸ್ ಎಸೆನ್ಷಿಯಲ್. ಅಂದರೆ ಯಾವುದೇ ತರಹದ ತಾವು ಡಿಗ್ರಿಯನ್ನು ಮುಗಿಸಿದ್ರೆ ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತೀವಿ. ಸೊ ಇದಕ್ಕೆ ಪೇಮೆಂಟ್ ಕೂಡ ಈ ರೀತಿ ಇದ್ದಿರುತ್ತೆ. ಅಪ್ರಾಕ್ಸಿಮೇಟ್ಲಿ 40,000 ರೂಪಾಯಿ ಇದ್ದಿರುತ್ತೆ ಅಂತ ಹೇಳಿದ್ದಾರೆ ಪರ್ ಮಂತ್. ಇನ್ ಇಂಟೆಲ್ ಸ್ಟೇಜ್ ಇನ್ ಎ ಮೆಟ್ರೋ ಸಿಟಿ. This notice is information only. For details of state UT category wise vacancy and for online application please visit requirement section of our website ಅಂತ ಹೇಳಿದ್ದಾರೆ. ಸೊ ವೆಬ್ಸೈಟ್ ಮುಖಾಂತರ ತಾವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಇಲ್ಲಿ ತಮಗೆ ಕಾಣಿಸಿರುವಾಗಿ ಈ ವೆಬ್ಸೈಟ್ ಮುಖಾಂತರ ತಾವು ಜಾಯ್ನ್ ಆಗಿ ಅಪ್ಲಿಕೇಶನನ್ನು ಹಾಕ್ಬೋದು. ವೀಕ್ಷಕರೇ, ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪ್ ಕೂಡ ಕೊಟ್ಟಿದ್ದೇನೆ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿದ್ದೇನೆ. ಮುಂಬರುವ ಯಾವುದೇ ಗೌರ್ಮೆಂಟ್ ಜಾಬ್ಸ್ ಆಗಲಿ, ಗೌರ್ಮೆಂಟ್ನ ಸ್ಕೀಮ್ಸ್ಗಳಾಗಲಿ ಅಂಥದ್ರ ಬಗ್ಗೆ ಮಾಹಿತಿಯನ್ನು ತಮಗೆ ತಂದು ತಲುಪಿಸ್ತಾ ಇರ್ತೀನಿ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಬ್ಯಾಂಕ್ ಸೆಕ್ಟ್ರಲ್ಲಿ ಯಾರು ಕೆಲಸ ಮಾಡಲು ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ ಅಂಥ ಒಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು.